ಹಲೋ ಗೈಸ್, ನನ್ನ ಹೊಸ ಬ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ತುಂಬ ಮಜಾ ಇರುತ್ತೆ, ಎಂಡ್ವರೆಗೂ ಯಾರು ಸ್ಕಿಪ್ ಮಾಡ್ಬಿಡಿ ಅಂತ ಹೇಳ್ತಾ ನಾವು ಹೋಗ್ತಾ ಇರೋದು ಈಗ ಚಿಕ್ಕಮಂಗ್ಳೂರು ಟ್ರಿಪ್ಗೆ. ತುಂಬಾ ಮಜಾ ಇದೆ, ತುಂಬಾ ಕೂತು ಪ್ಲ್ಯಾನ್ ಮಾಡಿ ಆರ್ಗನೈಸ್ ಮಾಡಿರುವಂಥ ಟ್ರಿಪ್. 5 ಜನ ಹೋಗ್ತಾ ಇದ್ದೀವಿ, ಪಂಚ ಪಾಂಡವ್ರ ಥರ. ಈ ವಿಡಿಯೋಗೆ ಸುದರ್ಶನ್ ಸಿಲ್ಕ್ಸ್, ಮಲ್ಲೇಶ್ವರಂ, ಬ್ಯಾಂಗ್ಳೂರ್ ಸ್ಪಾನ್ಸರ್ ಮಾಡಿಲ್ಲ. ಎಲ್ಲರೂ ನಾವೇ ಸ್ಪಾನ್ಸರ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಟ್ರಿಪ್ಗೆ. ವಿಡಿಯೋನ ಎಂಟು ತನಕ ನೋಡಿ, ಅಲ್ಲಿ ಸಿಗ್ತೀನಿ, ಬಾಯ್. ಸೊ ಗಾಯ್ಸ್, ಫೈನಲಿ ಗಾಡಿ ಬಂದಿದೆ. ಅದೇ ನಮ್ಮ ಹುಡುಗ ನೋಡಿ ಇಲ್ಲಕ್ಕೆ ಹೋಗ್ತಾ ಇದ್ದೀನಿ ಟ್ರಿಪ್ಗೆ. ಏನಂತೀಯ? ಎಸ್, ಹಾಯ್ ಮಾಡ್ರಪ್ಪ. ಹಾಯ್ 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 ಹಾಯ್. ಫೈನಲಿ ವಿ ಹ್ಯಾವ್ ಕಮ್. ಲಿಖಿತ್ ಮನೆ ಹತ್ರ ಹಾಕೊಂಡ್ರಿ. ಎಷ್ಟೊತ್ತಿಗೆ? ನಾನು 4 ಕಾಲು. ನಾವು ಸಿಟ್ ಡೌನ್. ವೆಯ್ಟ್, ಐ ಆಮ್ ಸಿಟ್ಟಿಂಗ್ ಡೌನ್. ವೆಲ್ಕಮ್ ಆನ್ ಬೋರ್ಡ್ ಪ್ರವೀಣ್. ವೆಲ್ಕಮ್ ಆನ್ ಬೋರ್ಡ್ ಚಿರಾಗ್. ಥ್ಯಾಂಕ್ ಯು. ಅವರ್ ಅನದರ್ ಬಾಯ್, ಅವರ್ ಕುಚಿಕು. ಕಮ್ ಕಮ್. ಮುಖ ತೆಗಿಯ ತೋರಿಸ್ತೀನಿ ಒಡೆ ಬಂದ್ಮೇಲೆ. ಸರಿ ಆಯ್ತಾ? ವೆಲ್ಕಮ್ ಆನ್ ಬೋರ್ಡ್. ಅಯ್ಯೋ ಲೈಟರ್ ಮಾಡು. ವೆಲ್ಕಮ್ ಆನ್ ಬೋರ್ಡ್ ಲಿಖಿತ್. ನಮಸ್ಕಾರ, ಥ್ಯಾಂಕ್ ಯು. ನಾವು ಈಗ ಬಂದಿದ್ದೀವಿ ಫೈನಲ್ ಇನ್ನೊಬ್ಬರು ಪಿಕ್ ಮಾಡಕ್ಕೆ, ನಮ್ಮ ಫ್ರೆಂಡ್ನ. ಇರಬೇಕು ಇನ್ನು ನನ್ನ ಮಗ ಮಲ್ಕೊಂಡಿದ್ದ ಹೊಡಿತಿರ್ಬೇಕು. ಅಲ್ಲ, ಅವನು ಕಾಲೇಜ್ಗೆನೆ, ಅವನು 9:30 ಕಾಲೇಜ್ ಹೋದ್ರೆ 9:30 ಮನೆ ಬಿಡ್ತಾನ ಅವನು. ಇವ್ರ ಮನೆ ಗ್ಯಾಂಗಲ್ಲಿ ಇರೋದು ಇವನೊಬ್ಬನೇ ಲೇಟ್ ಲತೀಫು. ಇವನು ಮತ್ತೆ ಇವನು ತೋರಿಸು, ಈ ನನ್ನ ಮಗನು. ಅಪ್ಪ, ನಾನು ಬೇಗ ಬರೋದು ಲೇಟ್ ಆಗಿ. ಈ ಕಾರಲ್ಲಿ ಈಗ ಚಿಕ್ಕಮಂಗ್ಳೂರು ಎಷ್ಟು ಕಿಲೋಮೀಟ್ರು? ಅರೌಂಡ್ ಎಲ್ಲ ಟೋಟಲ್ ಒಂದು 600 ಆಗುತ್ತೆ. 600 ಕಿಲೋಮೀಟ್ರ್ನ ತಡಿ. 600 ಕಿಲೋಮೀಟ್ರ್ನ 2 ಸೈಡ್ ತಡೀತಿ ಜೀವ. 2 ಸೈಡ್ ಅಲ್ಲ ಕಣೆ, 2 ಸೈಡ್ ಸೇರಿ 600. ಇಲ್ಲಿ ಈಗ ಇವ್ರ ಮನೆ ಹತ್ರ ದೇ ವಿಲ್ ಪರ್ಫಾರ್ಮ್ ಸಮ್ ಬ್ಲ್ಯಾಕ್ ಮ್ಯಾಜಿಕ್, ಸಾರಿ ಸಮ್ ಪೂಜಾ ಆ್ಯಂಡ್ ದೆನ್ ವಿಲ್ ಲೀವ್. ರ್ಯಾಂಬೋ ಟೂರ್ಲಿ ಡಿಜೆ ಥರ ಬಂದ. ಇದು ಬೋಟ್ದಾ? ಡಿಜೆ ಟಿಲ್ಲು ನೋಡ್ದಾ? ನಾನು ನೋಡಿದೆ. ಎಷ್ಟಾಯ್ತು? ಓನ್ಲಿ ಕನ್ನಡ ಫಿಲ್ಮ್. 1000 ರೂಪಾಯಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾನೆ. ಕಟ್ ಮಾಡ್ತೀನಿ. ಹೀಗೆ ಕಾಯಿನ ಹೊಡೆದು ದೇವ್ರಿಗೊಂದು ನಮಸ್ಕಾರ ಮಾಡಿ ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ವಿ ಆರ್ ಹಿಯರ್. ಹಾಸನ ಹಾಸನ ಅಂತ ಯಾಕೆ ತಪ್ಪೆಲ್ಲ ಹೇಳ್ತೀಯಾ? ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ವಿ. ಪೆಟ್ರೋಲ್ ಗಾಡಿ ಅಲ್ವಾ ಇದು? ಡೀಸೆಲ್ ಗಾಡಿ. ಸಾರಿ ಅಂಕಲ್. ಫುಲ್ ಮಾಡು. ದ ಲೊಕೇಶನ್ KR ನಗರ, ಕೃಷ್ಣರಾಜನಗರ. ಏನು ಭಾರಿ ಮಳೆಯಪ್ಪ. ರವಿ, ನಿಮ್ಮ ಊರ ಕಡೆ ಎಲ್ಲ ಐತರ ಮಳೆನಾ? ಈ ಥರನೇ ಅವ್ರ ಊರಿಗೆ ಇಲ್ಲಿಂದನೇ ನೀರು ತಗೊಂಡೋಗ್ತಾರೆ ರಾಜಸ್ಥಾನ್ಗೆ. ನೋವಿದೆ, ಆಕ್ರೋಶ ಇದೆ. ಒಳಕ್ಕೆ ಹೋಗ್ಬಿಡು. ನೋಡಿ ಗಾಯ್ಸ್, ಫಾಲ್ಸ್ ಥರ ಬರ್ತಿದೆ ಡೀಸೆಲ್ ಅಂತ. ಖತಮ್. ಇದು ಏನು ಪ್ರವೀಣ್ ಅಂಗಡಿ ಇದೆಯಲ್ಲ ಪ್ರವೀಣ್. ಲಂಚ ಕೊಡ್ತಾನೆ ಪೆಟ್ರೋಲ್ ಮಾಡಿ. ಥ್ಯಾಂಕ್ ಯು ಅಂಕಲ್. ಹಂಗೆ ಕ್ಯಾಮ್ರಾಗ ಒಂದು ಬಾಯ್ ಬಾ, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ನೋಡಿ. ಅಂಕಲ್ ನಮ್ಗೆ ವಿಶ್ ಮಾಡಾಯ್ತು. ಇನ್ನೇನು ಈಗ ಹೋಗ್ತಾ ಇರೋಣ. ವಿನಯ್ ಇಲ್ಲದ ನಮ್ಗೆ ಯಾರು ವ್ಲಾಗ್ ಮಾಡ್ತಿದ್ರು? ನಮಗೆ ನಾನೇ ಮಾಡ್ತೀನಿ. ಪ್ರವೀಣ್ ಇನ್ನೊಂದ್ಸಲ ಹೇಳು. ವಿನಯ್ ಇಲ್ಲಿಲ್ಲ ಅಂದ್ರೆ ನಮ್ಗೆ ವ್ಲಾಗ್ ಯಾರು ಮಾಡ್ತಿದ್ರು? ಹಾಗೆ ನೋಡ್ತಾ KR ನಗರ ಭತ್ತದ ಗದ್ದೆ ವ್ಯೂ ತಗೊಂಡು ಮೈಸೂರು ಜಿಲ್ಲೆ ಬಿಟ್ಟು ಹಾಸನ ಜಿಲ್ಲೆಗೆ ಬಂದು ಒಂದು ಟೀ ಬ್ರೇಕ್ ಹಾಕಿದ್ವಿ. ನಾವೀಗ ಬಂದಿರೋದು ಜಾಗ ಏನು? ಹಾಸನ್ ಬಿಟ್ಟು ಮುಂದೆ ಇದೆ. ಹಾಸನ್ ಬಿಟ್ಟು ಯಾವುದೋ ಮುಂದೆ ಅನ್ನೋನ್ ಪ್ಲೇಸ್. ಇಲ್ಲಿ ಟೀ ಕುಡಿಯೋಕೆ ಅಂತ ಬಂದಿದ್ವಿ. ಇಲ್ಲಿ ಟೀ ಸ್ಟಾಲ್ ಒಂದು ಜಂಕ್ಷನ್ ಆಯಿತು, ಒಂದು ರೌಂಡ್ ಟೀ ಆಯಿತು. ನಮ್ಮ ಗ್ಯಾಂಗ್ ಹೇಳ್ರಿ ಒಂದ್ಸಲ ಹೇಳ್ಬಿಡಿ. ಇದು ಮಾಡಿದ್ವಿ. ಈಗ ಫೋಟೋ ತೆಗೆ ಹೋಗ್ತಾ ಇದ್ದಾನೆ. ಸೈಡ್ ಬಾ. ಲಾರಿ ಚಿರಾಗು, ಇದು ಟೀ ಹೆಂಗಿತ್ತು ಹೇಳ್ಬಿಡು ಸ್ವಲ್ಪ. ಟೀ ಚೆನ್ನಾಗಿತ್ತು, ಮಳೆ ಬರ್ತಿದ್ರಿಂದ ಒಳ್ಳೆ ರಿಫ್ರೆಶ್ಮೆಂಟ್ ಆಯಿತು. ಇನ್ನು ಆರಾಮಾಗಿ ತಿಂಡಿಗೆ. ಬಟ್ ಈ ವೆದರ್ ಟೀ ಚೆನ್ನಾಗಿತ್ತು. ಈ ವೆದರ್ಗಂತೂ ಟೀ ತಗೊಳ್ಳಿಲ್ಲ, ಕಾಫಿ ತಗೊಂಡಿತ್ತು. ಸರಿ. ಪ್ರವೀಣ್, ಟೀ ಹೆಂಗಿತ್ತು? ಟೀ ಚೆನ್ನಾಗಿತ್ತು. ಈಗ ನಮ್ಮ ಕ್ಯಾಮ್ರಾಮನ್ ಫೋಟೋ ತೆಗಿಯಕ್ಕೆ ಹೋಗ್ತಾರಲ್ಲ, ಆ ಕಡೆಗೆ ಹೋಗ್ಬಿಟ್ಟು ನೀನು ರೋಡ್ ಸೈಡ್ಗೆ ಹೋಗ್ಬಿಡು. ನಮ್ಮ ಕಾಲದಲ್ಲಿ ಎಲ್ಲ ಇರಲಿಲ್ಲ ಆ್ಯಕ್ಚುಲಿ.
ಹಾಗೆ ಸ್ವಲ್ಪ ಹೊತ್ತು ಎಲ್ಲರೂ ಕಾಲು ಹೇಳ್ಕೊಂಡು ಹಾಸನ ಜಿಲ್ಲೆ ಬಿಟ್ಟು ಚಿಕ್ಕಮಂಗ್ಳೂರಿಗೆ ಫ್ರೆಸ್ಸಾಗಿ ಎಂಟ್ರಿ ಕೊಟ್ವಿ. ಹೆಂಗೆ ಹೇಳಿ, ಫ್ರೆಸ್ಸಾಗಿ. ಮಳೆ ಹಂಗೆ ಮುಖಕ್ಕೆ ಫೈಟ್ ಅಂತ ಹೊಳಿತಾ ಇರುತ್ತೆ. ಆದ್ರೆ ಈ ನೇಚರ್ದು ಬ್ಯೂಟಿ ಮುಂದೆ ಅದೆಲ್ಲ ನಿಮಗೆ ಗೊತ್ತಾಗಲ್ಲ. ನೋಡಿದಿರಲ್ಲ, ನಾವು ಲಾಸ್ಟ್ ಟೈಮ್ ಫುಲ್ ಬ್ಲಾಗ್ ಮಾಡ್ತಾ ಇದ್ದು ಇಷ್ಟು ಚೆನ್ನಾಗಿರಲಿಲ್ಲ. ಈಗ ಡಬಲ್ ದಿಸ್ ನೇಚರ್ ಬ್ಯೂಟಿ ಕಾಂಟ್ ಬಿ ಡಿಫೈನ್ಡ್ ಇನ್ ವರ್ಡ್ಸ್. ತುಂಬ ಅಂದರೆ ತುಂಬ ಸಖತ್ತಾಗಿದೆ ಈಗ ಜಾಗ. ನೋಡಿ ತೋರಿಸ್ತೀನಿ, ನೋಡಿ. ಚಿಕ್ಕಮಗಳೂರು ಸೌಂದರ್ಯ ಸವಿರಿ ಪುತ್ರ ವಿಸರ್ಜನೆಗೆ ಜಾಗ. ಗುರು, ಇಲ್ಲಿರೋ ಮರ ಗಿಡ, ಮಂಜು, ಮಳೆ, ಆ ತಣ್ಣನೆ ವೆದರು, ಅಬ್ಬಾ. ಒಂದು ಸೆಕೆಂಡ್ ನೀವು ಯಾವುದೋ ಬೇರೆ ಲೋಕಕ್ಕೆ ಬಂದ್ಬಿಟ್ಟಿದ್ದೀರಾ ಅಂತ ಅನ್ಸೋಂಗೆ ಮಾಡಿಬಿಡುತ್ತೆ. ವೆಲ್ಕಮ್ ಟು ಚಿಕ್ಕಮಗಳೂರು. ಚಿಕ್ಕಮಗಳೂರಲ್ಲಿ ನಾವು ಫಸ್ಟ್ ವಿಸಿಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದ ಜಾಗನೇ ಮುಳ್ಳಯ್ಯನಗಿರಿ. ಅಲ್ಲೇನೋ ವೆಹಿಕಲ್ಸ್ ಅಲೋ ಇಲ್ಲ ಅಂದರು. ಸೊ ನಾನು ಮತ್ತು ನಮ್ಮ ಬಾಯ್ಸು ನಟರಾಜ ಸರ್ವಿಸಲ್ಲಿ ಹೋಗೋಣ ಅಂತ ರೆಡಿ ಆದ್ವಿ. ನೋಡಿ ಚಿರಾಗಿ ಇವನು ಪ್ರವೀಣ್ ಅಲಿಯಾಸ್ ಪಲಿಕುಮಾರ್ ಅಂತ. ನೋಡಿ ನಮ್ಮ ಯೂಟ್ಯೂಬರ್ ಇಲ್ಲೇ ಅವ್ರ ಪಾಡಿಗೆ ನಡ್ಕೊಂಡು ಹೋಯ್ತವ್ರೆ. ಮುಳ್ಳಯ್ಯನಗಿರಿ ನೀವು ನೋಡ್ತಾ ಇದ್ದೀರಾ. ಇದು ಲೈವ್ ಎಕ್ಸ್ಕ್ಲೂಸಿವ್ ವಿಡಿಯೋ ಫ್ರಮ್ ಮುಳ್ಳಯ್ಯನಗಿರಿ. ವೆದರ್ ಮಾತ್ರ ಅಲ್ಟಿ ಆಗಿದೆ. ನೋಡಿ ಈ ಥರ ಹುಚ್ಚು ಥರ ಗಾಡಿಗಳನ್ನ ಓಡಿಸ್ಕೊಂಡು ಹೋಗ್ತೆ. ನೋಡಿದ್ದೀರಲ್ಲ ಹೆಂಗೆ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ ಅಂತ. ಫುಲ್ ರಫ್ ಡ್ರೈವು ಅಲ್ಲ. ನೋಡಿ ತೋರಿಸ್ತೀನಿ. ನೋಡಿ ಇರೋದು ಈ ಸಣ್ಣ ರೋಡು, 10x10 ರೋಡು. ಇಲ್ಲಿ 2 ಕಾರ್ಗಳು ಆ ಕಡೆಯಿಂದ ಈ ಕಡೆ ಫೇಸ್ ಟು ಫೇಸು ಏನು ಫುಲ್ ರೇಸ್ ಮಾಡ್ಕೊಂಡು ಹೋಗ್ತಾರೆ. ಒಂಥರ ಹುಚ್ಚಾಟ ಇವ್ರಿಗೆಲ್ಲ. ಒಂಥರ ಈ ತಿಕ್ಗಳ ಥರ ಗಾಡಿನ ಓಡಿಸ್ತಾರೆ. ಆ್ಯಕ್ಚುಲಿ ಇಲ್ಲಿ ಸ್ವಂತ ವೆಹಿಕಲ್ಗಳನ್ನ ತರ್ಬೋದಿತ್ತಂತೆ ಮುಂಚೆ ಚಿರಾಗಿ ಹೇಳಿದ್ದು. ಹೇಳ್ತೀರಾ? ಮುಂಚೆಲಾಗಿ ನಾವೇ ಬರ್ತಿದ್ವಿ ಮುಂಚೆ ಕಾರೆಲ್ಲ ತೊಗೊಂಡು. ಈಗ ಇವರು ಅದನ್ನು ಬಿಸ್ನೆಸ್ ಮಾಡ್ಕೊಬಿಟ್ಟಿದ್ದಾರೆ ಎಲ್ಲ. ಒಂದು ಪರ್ ಪರ್ಸನ್ ಎಷ್ಟು ಹೇಳಿತಾನೋ 30 ರೂಪಾಯಿನಾ? 30 ರೂಪಾಯಿ ಪರ್ ಪರ್ಸನು ಒಂದು ಸೈಡ್ಗೆ. ತಿರ್ಗಾ ಆ ಸೈಡಿಂದ ಬರೀ 30 ರೂಪಾಯಿ ಅಂತ. ಎಷ್ಟು ದೂರಕ್ಕೆ? ಬರೀ 30 ಕಿಲೋಮೀಟ್ರಿಗೆ. 3 ಕಿಲೋಮೀಟ್ರ್ ಸಾರಿ. ನೋಡಿ ಇಲ್ಲೆಲ್ಲ ಬರ್ತಾ ಇದ್ದಾರೆ ನೋಡಿ ಈಗ ಅವರೇ. ನೋಡಿ ಪ್ರಕೃತಿ ನೋಡಿ ಏನು ಚೆನ್ನಾಗಿದೆ. ಈಗ ನೋಡ್ತಿದ್ರೆ ವಾಪಸ್ ಬರುತ್ತೆ ಟೂರಿಸ್ಟ್. ಎಲ್ಲ ಇದರಲ್ಲೆಲ್ಲ ಫೇಕ್ ನ್ಯೂಸ್. ಅದು ಹೇಳಪ್ಪ, ಕ್ಲೋಸ್ ಅಂತ. ಏನು ಕ್ಲೋಸ್ ಆಗಿಲ್ಲ. ಈಗ ನ್ಯೂಸ್ ಚಾನಲ್ ಅವ್ರು ಎಂತ ದಡ್ಡನ ಮಕ್ಕಳು ಅಂದ್ರೆ ಈ ಜಾಗಗಳೆಲ್ಲ ಕ್ಲೋಸ್ ಆಗಿದೆ. ತುಂಬಾ ಈ ರೋಡ್ ಎಲ್ಲ ಫುಲ್ ಬಿದೋಗ್ಬಿಟ್ಟಿದೆ ಅಂತ. ನೋಡಿ ರೋಡ್ ನೋಡಿ ಸ್ವಲ್ಪನೂ ಬಿದೋಗಿಲ್ಲ. ಎಲ್ಲ ನೀಟಾಗಿದೆ ರೋಡು. ಮರ ಬಿದ್ದಿಲ್ಲ, ಏನಿಲ್ಲ. ಆಕ್ಚುಲಿ ಅವರು ಈ ವರ್ಷ ತೋರಿಸ್ತಾ ಇದ್ರು, ಇಲ್ಲ ಹಳೆ ಇನ್ನು ಹೋದ ವರ್ಷದೆಲ್ಲ ತೋರಿಸ್ತಾ ಇದಾರೆ. ತೋರಿಸ್ತವ್ರೆ ಅನ್ಸುತ್ತೆ. ನೀವೆಲ್ಲ ಮಿಸ್ಗೈಡ್ ಆಗಬೇಡಿ. ನೋಡಿ, ನೀವು ಲೈವ್ ಅಪ್ಡೇಟ್ಗಳನ್ನ ನೋಡಿ. ಈ ತರ ವಿಡಿಯೋಗಳು ಯಾರು ನೀಟಾಗಿ ಬ್ಲಾಗ್ ಮಾಡ್ತಾರೆ. ಯಾರು ಮುಳ್ಳಯ್ಯನಗಿರಿ ಬರೋರಿದ್ರೆ ಆರಾಮಾಗಿ ಬನ್ನಿ. ಹೋಗ್ತಾ ದಾರಿಲಿ ಏನೋ ಗೊತ್ತಿಲ್ಲ, ಆ ಕಡೆಯಿಂದ ಬರ್ತಾ ಇರೋರ ಹತ್ರ ಲೈವ್ ಎಕ್ಸ್ಪೀರಿಯನ್ಸ್ ಕೇಳೋಣ ಅಂತ ಅನಿಸ್ತು. ಸೊ ಕೇಳಿದೆ. ಅವರು ಅಲ್ಲಿನ ಜೀಪ್ಗಳ ಸ್ಕ್ಯಾಮ್ ಬಗ್ಗೆ ಮತ್ತೆ ಮುಳ್ಳಯ್ಯನಗಿರಿ ಪೀಕ್ ಬಗ್ಗೆನೂ ಹೇಳಿದ್ರು. Experience is very good, but wind is very fast with going on. Right. Thank you. ಪರಿಸರವನ್ನು ಹಾಳು ಮಾಡ್ಬಿಡಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಈ ಥರ ಜಾಗಕ್ಕೆ ಬಂದಾಗ ಇದು ನೋಡೋಕೆ ಸಿಗೋದೇ ಅಪರೂಪ. ಈ ಥರ ಜಾಗ ತೋರಿಸಿರಿ ಈ ಕಡೆ. ಈ ಥರ ಎಲ್ಲ ಸಿಗೋದು, ಈ ಥರ ರಾಕ್ ಸಿಗೋದು ನೋಡೋಕ್ಕೆ ಅಪರೂಪ. ಬಟ್ ಅಂಥದ್ರಲ್ಲಿ ಬಂದ್ಬಿಟ್ಟು ಈ ಥರ ಬಾಸ್ ಅಂತೆಲ್ಲ ಬರೆದು ಹಾಳೇನ ಮಾಡಬಾರ್ದು. ಆಮೇಲೆ ನಾವು ಹೋಗಿ ನಿಂತ್ಕೊಂಡಿದ್ದೆ ಮುಳ್ಳಯ್ಯನಗಿರಿ ಪೀಕ್ ಎಂಟ್ರೆನ್ಸ್. ಇಲ್ಲಿಂದ ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕು. ಪೀಕ್ನ ಹತ್ತಬೇಕಾದ್ರೆ ಗಾಳಿ ಬೇರೆ ಜಾಸ್ತಿ ಆಯಿತು. ಅದು ನಮಗೆ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಆಗಿತ್ತು. ಆದರೂ ನಮ್ಮ ತಂಡ ಗಾಳಿ ಮಳೆ ನೋಡದೆ ಮುನ್ನುಗ್ಗಲು ರೆಡಿ ಆಯಿತು. ಆಗ ನಮಗೆ ಸಿಕ್ಕಿದ್ದೆ ಈ ಜೋಳದ ವೀರ. ಪ್ರಾಣ ಹೋದ್ರೂ ಪರವಾಗಿಲ್ಲ, ಜೋಳ ಬಿಡಲ್ಲ ಅನ್ನೋ ಹಠವಾದಿ. ಫುಲ್ ಪೀಕು. ಆದರೂ ಹತ್ಬೇಕಾದ್ರೆ ಒಂದು ಕಡೆ ಭಯ ಆಗ್ತಿತ್ತು, ಹಂಗೆ ಇನ್ನೊಂದು ಕಡೆ ಖುಷಿನೂ ಆಗ್ತಿತ್ತು. Super.
ಸ್ವರ್ಗ ಕಣಪ್ಪ ಸ್ವರ್ಗ. ಯಾಮಾರಿ ಬಿದ್ದಿದ್ರೆ ಸ್ವರ್ಗಕ್ಕೆ ಸಿಕ್ತಿತ್ತಲ್ಲ ಮಾರ್ಗ. ಇದು ಎಷ್ಟು ಜಾಗ ಅಂದ್ರೆ ಇಲ್ಲೆಲ್ಲಾದ್ರೂ ಗಾಳಿ ಏನಾದ್ರು ಸಿಕ್ಕಾಕೊಂಡ್ರೆ ಒಬ್ಬೊಬ್ರು ಒಂದ್ ಕಡೆ ಗಾಳಿ ಬಿಡೋತರ ಒಬ್ಬೊಬ್ರು ಕೈ ಇಟ್ಟು ಓಡಾಡ್ಬೇಕಷ್ಟೇ ಇಲ್ಲಿ. ಅದೇ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಫೈನಲಿ ವಿ ಹ್ಯಾವ್ ರೀಚ್ಡ್ ಮುಳ್ಳಯ್ಯನಗಿರಿ ಪೀಕ್. ನೋಡ್ತಾ ಇರ್ಬೋದು. ದೇವಸ್ಥಾನ ನೋಡಕ್ಕೆ ಅಂತ ಹೋಗ್ತಾ ಇದೀವಿ ಈಗ ಮುಳ್ಳಯ್ಯನಗಿರಿಗೆ. ಮುಳ್ಳಯ್ಯನಗಿರಿ ಪೀಕ್ ಕೂತೋಗ್ತೀವಿ. ಒಂಥರ ಕಾಲೆಲ್ಲ ಈ ಚಳಿಗೆ ತುಂಬಾನೇ ಒಂಥರ ಕೊರಿತಾ ಇದೆ. ಈಗ ಮನೇಲಿ ಏನಾದ್ರು ಈಗ ಐಸ್ ನೀರಲ್ಲಿ ಕಾಲಿಟ್ರೆ ಹೆಂಗಿರುತ್ತೆ ಆ ರೀತಿ ಈ ಚಳಿಲು. ದೇವರು ನಂದೀಶ್ವರ ಈಗ ಆ್ಯಕ್ಚುಲಿ ಇಬ್ಬರು ಅಲ್ಲೇ ಉಳ್ಕೊಂಡ್ರು. ಆ ದೇವಸ್ಥಾನ ಎಂಟ್ರೆನ್ಸಲ್ಲಿ ಬರೋಕ್ಕಾಗಲ್ಲ ಅಂತ, ಯಾಕಂದರೆ ಅಲ್ಲಿ ಅವ್ರಿಗೇನೋ ಸ್ವಲ್ಪ ಕಾಲು ನೋವು ಆ್ಯಂಡ್ ಕಿವಿ ಎಲ್ಲ ನೋವ್ತಿತ್ತು ಅಂತ. ಸ್ವಲ್ಪ ಬೆಡ್ದಸ್ಸುಗಳು ರ್ಯಾಶ್ ಇರ್ತವೆ. ಸೊ ಬಂದಿದ್ದೀವಿ ನಾವೀಗ. ನಾವು ಬಂದಿದ್ದೀವಿ ಈಗ ಇಲ್ಲಿ ಒಂದು ಶಿವನ ದೇವಸ್ಥಾನ. ಒಳ್ಳೇದು ಮಾಡಪ್ಪ, ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಳ್ಳೇದು ಮಾಡಪ್ಪ. ಯಾರ್ತಿ ಆರ್ತಿ 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 ಗಂಟೆ ಹೊಣೆನು. ಫೋಟೋಗ್ರಫಿ ನಾಟ್ ಅಲೌಡ್, ಬಟ್ ಇಲ್ಲಿ ಫೋಟೋಗ್ರಫಿ ಅಲೌಡ್ ಅಂತ ಕ್ಯಾಮ್ರಾ ಕಿತ್ಕೊಳ್ಳೋಕ್ಕೂ ಯಾರೂ ಇಲ್ಲ. ಇಲ್ಲಿ ಪೂಜಾರಿನೇ ಇಲ್ಲ ಫಸ್ಟ್ ಆಫ್ ಆಲ್. ಎಲ್ಲಿ ಇದ್ದಾರೆ, ಬಟ್ ಪೂಜಾರಿ ಒಳಗಡೆ ಇದ್ದಾರೆ. ನಾವು ಬಂದಿರೋ ದೇವಸ್ಥಾನ ನೋಡಿ, ಶ್ರೀ ಮೇಲುಗದ್ದಿಗೆ ಮುಳ್ಳಪ್ಪ ಸ್ವಾಮಿ ಮಠ, ಉಭಯನಾಡು, ಮುಳ್ಳಯ್ಯನಗಿರಿ ಪೀಕ್ ಮೇಲೆ ಇರೋ ದೇವಸ್ಥಾನ. ನ್ಯೂಸ್ ಅವ್ರು ತೋರಿಸಷ್ಟು ಏನೂ ಅಷ್ಟೊಂದು ಭಯಂಕರವಾಗಿ ಮಳೆ ಇಲ್ಲ, ನಾರ್ಮಲ್ ಆಗಿದೆ. ನ್ಯೂಸ್ ಅವ್ರು ಮಾತ್ರ ನಂಬೇಡಿ, ಫುಲ್ ಬಕ್ವಾಸ್. ಮುಳ್ಳಯ್ಯನಗಿರಿ ನೋಡಿ ಮುಗಿಸೋಷ್ಟರಲ್ಲಿ 2:30-3 ಗಂಟೆ ಆಗಿತ್ತು. ಸೂರ್ಯಾಸ್ತಮ ಆಗೋಷ್ಟರಲ್ಲಿ ಇಲ್ಲಿ ಸೂರ್ಯನೇ ಲಾಂಗ್ ಲೀವ್ ತೊಗೊಂಡ್ಬಿಟ್ಟಿದ್ದಾನೆ ಬಿಡಿ. ಅದೇ ಸಂಜೆ ಆಗೋಷ್ಟರಲ್ಲಿ ಬಾಬಾ ಬುಡಂಗಿರಿನೂ ಕವರ್ ಮಾಡಬೇಕು ಅಂತ ಅಂದ್ಕೊಂಡು ಬಾಬಾ ಬುಡಂಗಿರಿ ಕಡೆ ಹೊರಟ್ವಿ. ನಾವು ಮತ್ತು ಗಾಡಿ ಅಂದರೆ ತುಂಬ ಸ್ಪೀಡಾಗಿದೆ ಗಾಡಿ. ಸೊ ಇಲ್ಲೇ ನಾನು ಬ್ಯಾಟ್ರಿನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಹೊರಗಡೆ ನೋಡಿ ಗುರು, ಏನು ಕಾಣಿಸ್ತಾನೆ ಇಲ್ಲ ಅಂದರೆ ಲೆಕ್ಕ ಮಾಡ್ಕೊಳ್ಳಿ. ಇನ್ನು ಇದು ಸ್ಟೆಬಿಲಿಟಿ ಇರಲ್ಲ ನಿಂತ್ಕೊಂಡಾಗ. ಗೈಸ್ ಫೈನಲಿ ಬಾಬಾ ಬುಡಂಗಿರಿ ಹಿಲ್ಸ್ ಬಂದಿದ್ದೀವಿ ಈಗ. ಬಾಬಾ ಬುಡಂಗಿರಿ ಗಾಡಿ ಗುರುವೆ, ಭಯಂಕರ ಗಾಡಿ, ನಿಂತ್ಕೊಳಕ್ಕಾಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ಬರೀ ಈ ಮೋಡ ಕವಿತ ವಾತಾವರಣ ಅಲ್ಲ, ಇದು ಮಂಜು ಕವಿತ ವಾತಾವರಣ. 15 to 10 ಡಿಗ್ರಿ ಸೆಲ್ಸಿಯಸ್, ಅರೌಂಡ್ 15 to 10 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಸಾಯಿಸ್ಬಿಡ್ತಾನೆ. ಈ ಜಾಗಕ್ಕೆ ಬರಬೇಕು ಅಂದರೆ ಕಾರ್ಗಳಿರ್ಬೇಕು ಅಂತ ಹೇಳ್ಬಿಟ್ಟು ಬೈಕ್ಗಳೆಲ್ಲ ಬರಕ್ಕೆ ಹೋಗ್ಬೇಡಿ, ಬೈಕ್ ಒಂದು ಕಡೆ ಹಾರ್ಕೊಂಡು ಹೋಗ್ಬಿಡುತ್ತೆ ಪಕ್ಕ ಕಟ್ಟು. ಈಗ ಕರೆಕ್ಟಾಗಿ 21 ಡಿಗ್ರಿ ಸೆಲ್ಸಿಯಸ್ ಜಾಗ. ಒಂದು ಜಾಗಕ್ಕೆ ಬರ್ತೀವಿ ಅಂದರೆ ಎಷ್ಟೊಂದು ಇಲ್ಲೇ ಇರ್ತೀವಪ್ಪ, ಇನ್ನೊಂದು ಸ್ವಲ್ಪ ಹೊತ್ತು ಇರೋಣ ಅಂತ ಅನ್ಸ್ಬೇಕು. ಈ ಜಾಗಕ್ಕೆ ಬಂದರೆ ಫಸ್ಟ್ ಹೋಗ್ಬಿಡೋಣ ಅಂತ ಇದೆ, ಆ ಮಟ್ಟಕ್ಕೆ ಗಾಳಿ ಬರ್ತಾ ಇದೆ. ಒಂದು ಹೇಳಲೇಬೇಕು, ಈ ಬಾಬಾ ಬುಡಂಗಿರಿ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಒಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಮೀನ್ ವೈಲ್ ಹಾರಿಬಲ್ ಎಕ್ಸ್ಪೀರಿಯನ್ಸ್. ಇಷ್ಟು ಗಾಳಿ ನಿಂತ್ಕೊಳ್ಳೋಕೆ ಆಗಲ್ಲ, ನಾನು ಒಳಗಡೆ ಬಂದೇ ಬಿಟ್ಟೆ ಆಗಲ್ಲ ಅಂತ. ಬಟ್ ಈಗ ಹುಡುಗರು ಮಾತ್ರ ಅದೇನು ಉತ್ಸಾಹನ ಗೊತ್ತಿಲ್ಲ ನೋಡಿ, ಅವಾಗಿಂದ ಆರಾಮಾಗಿ ಮಾತಾಡ್ಕೊಂಡು ನಿಂತವ್ರೆ. ಇನ್ನು ನನ್ನ ಜೊತೆ ಇನ್ನೊಬ್ಬ ಆಡದ ನೋಡಿ, ಈಗ ಒಳಗಡೆಗೆ ಬಂದ. ಏನ್ ಮಾಡ್ತಿದ್ದ ನೀನು ಅವಾಗಿಂದ? ನೋಡಿ ಕಿವಿ ನೋವುತ್ತೆ ನೋಡಿ, ಕಿವಿ ನೋವು ಅಂತ ಚಿಕ್ಕ ಮಕ್ಕಳು ಅದೇ ಕಿವಿಗೆ ಹಾಕೋತಾರಲ್ಲ ಅಂತ ಹಾಕೋಫೋನ್. ಇವನು ಹೆಡ್ಫೋನ್ ತಂದಿರೋದು ಸಾಂಗ್ ಕೇಳಕ್ಕಲ್ಲ, ಈ ಥರ ಚಳಿಯಾದಾಗ ಹಾಕೊಳಕ್ಕೆ ಅಂತ. ಏನಾಯ್ತು ಗಾಡಿನ ಅಲ್ಲಾಡ್ಸ್ತಿದ್ದಲ್ಲಿ, ಯಪ್ಪ ಭಯನೇ ಹಿಡಿತಲ್ಲಿ ನಿಂತ್ಕೊಳ್ಳಕ್ಕೆ. ನೀವೇ ದೊಡ್ಡವ್ರೆ, ನನ್ನ ಮಕ್ಳು ಯಾರ್ಯಾರ ಇದ್ರೆ ದಯವಿಟ್ಟು ಅವ್ರನ್ನ ಈ ಸ್ಪಾಟ್ ಕರ್ಕೊ ಬರ್ಬೇಡಿ, ತುಂಬಾ ಡೇಂಜರ್ ಪಕ್ಕ. ಅಂಡ್ ಯಾರೋ 40 kg ಕೆಳಗಡೆ ಇರೋರು ಅಷ್ಟೇ. ಬಾಬಾ ಬುಡಂಗಿರಿ ಎಕ್ಸ್ಪೀರಿಯನ್ಸು ಒಂಥರ ಒಬ್ಬಟ್ಟು ಮೇಲೆ ತುಪ್ಪ ಹಾಕ್ದಂಗಿತ್ತು, ಮೀನ್ ವೈಲ್ ಹಾಲ್ಗೆ ಖಾರ ಪುಡಿ ಹಾಕ್ದಂಗಿತ್ತು.
ಗೈಸ್ ಈಗ ನಾವು ಸಂಸೆಲಿದ್ದೀವಿ. ಇದು ಚಿಕ್ಕಮಂಗ್ಳೂರು ಡಿಸ್ಟಿಕ್ಕೆ. ಇದು ನಾನೀಗ ಒಂದು ಜಾಗ ತೋರಿಸ್ತೀನಿ. ಇದನ್ನ ನೀವು ಒಂದು ಫಿಲಮಲ್ಲಿ ನೋಡಿರ್ತೀರ. ಫಸ್ಟ್ ತೋರಿಸ್ತೀನಿ, ಗೊತ್ತಾಗಿಲ್ಲ ಅಂದರೆ ಹೇಳ್ತೀನಿ. ನೋಡಿ ಜಾಗ ನೋಡಿ ಯಾವುದು. ಇದು ಗಣಪತಿ ಟೆಂಪಲ್ ಕಳ್ಸ, ಇದು ಸಂಸೆಯಿಂದ ಬರೋದು. ಸಂಸೆ ಹತ್ರ ಬರುತ್ತೆ. ಸಂಸೆ ಇದು ಟೀ ಎಸ್ಟೇಟ್, ಇವೆಲ್ಲ ಸುತ್ತ ಟೀ ಎಸ್ಟೇಟು. ಈ ಪ್ಲೇಸ್ ಏನಕ್ಕೆ ಫೇಮಸ್ಸು ಅಂದರೆ ಇಲ್ಲಿ ಲವ್ ಮೊಕ್ಟೈಲ್ ಪಾರ್ಟ್ 1 ಶೂಟಿಂಗ್ ಆಗಿತ್ತು. ಅದೇ ಯಾವ ಪಾರ್ಟ್ ಯಾವಾಗ ಬರುತ್ತೆ ಅದು? ಅದೇ ಹೆಂಗೆ ನಾವು ಅವರು ದೇವಸ್ಥಾನ ಕರ್ಕೊಬರ್ತಾರಲ್ಲ, ಓ ಡಾರ್ಲಿಂಗ್ ಕೃಷ್ಣ ಅವರು. ಕರೆಕ್ಟ್. ಅದೇ ಹೆಂಗೆ ನಾವು ಅದೇ ಆದಿ ಜೊತೆ ಫಸ್ಟ್ ಒಂದು ದೇವಸ್ಥಾನಕ್ಕೆ ಬರ್ತಾರಲ್ಲ, ನೋಡಿ ಅದೇ ದೇವಸ್ಥಾನ ಇದು. ಅಲ್ಲ, ಸಂಸೆಲಿರುವಂಥ ಶ್ರೀ ಸರ್ವಸಿದ್ಧಿ ಮಹಾಗಣಪತಿ ಸ್ವಾಮಿ ಟೆಂಪಲ್. ನೀವೇನು ನೋಡಿದ್ರಿ ಈಗ ಈ ಕಾಡು, ಇದು ಆರ್ ವೇ ಟು ಹೋಮ್ ಸ್ಟೇ. ನಾವೀಗ ಎಲ್ಲಿ ಉಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಇವತ್ತು? ಹೋಮ್ ಸ್ಟೇಗೆ. ಅಲ್ಲಿಗೆ ದಾರಿ ಇದು ನೋಡಿ. ಒಂದು ಹೋಮ್ ಸ್ಟೇಗೆ ಚಿಕ್ಕಮಂಗ್ಳೂರಿಂದ 83 ಕಿಲೋಮೀಟರ್. ಕುದುರೆಮುಖ ಹೋಮ್ ಸ್ಟೇ, ಕುದುರೆಮುಖದಲ್ಲಿರೋ ಒಂದು ಹೋಮ್ ಸ್ಟೇ ಹೋಗ್ತಾ ಇರೋದು ನೋಡಿ. ಒಂದು ಉಳ್ಕೊಳ್ಳೋಕ್ಕೆ ಅಂದ್ಬಿಟ್ಟು 83 ಕಿಲೋಮೀಟ್ರ್ ಹೋಗ್ತಾ ಇದ್ದೀವಿ ನಾವು. ಹೆಂಗಿದೆ? ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಫಸ್ಟ್ ಡೇ ಇನ್ ಚಿಕ್ಕಮಗಳೂರು. ನಮ್ಮ ಜರ್ನಿ ಇನ್ನೂ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ವಿನಯ್ ಗೌಡ ಸೈನಿಂಗ್ ಆಫ್.